ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಸಸ್ಯಗಳ ರಹಸ್ಯ ವಿಜ್ಞಾನ ಮೇಲೆ 51 ಪ್ರಶ್ನೆಗಳಿಗೆ ಸಿದ್ಧರಾಗಿ. ನಮ್ಮನ್ನು ಬೆಂಬಲಿಸಿ, ಲೈಕ್ ಮತ್ತು ಸಬ್ಸ್ಕ್ರೈಬ್. ಸಸ್ಯಗಳು ನೆಲದಿಂದ ನೀರನ್ನು ಹೇಗೆ ಕುಡಿಯುತ್ತವೆ? ಎಲೆಗಳ ಮೂಲಕ, ಹೂವುಗಳ ಮೂಲಕ ಅಥವಾ ಬೇರುಗಳ ಮೂಲಕ? ಬೇರುಗಳ ಮೂಲಕ, ಖಚಿತವಾಗಿ. ಎಲೆಯ ಮೇಲಿನ ಸಣ್ಣ ಬಾಯಿಗಳು ಯಾವುವು? ರಂಧ್ರಗಳು, ಡಿಂಪಲ್ಸ್ ಅಥವಾ ಸ್ಟೋಮಾಟಾ? ಮತ್ತು ಅದು ಸ್ಟೋಮಾಟಾ. ಯಾವ ವಿಶೇಷ ವಸ್ತುವು ಹೆಚ್ಚಿನ ಎಲೆಗಳನ್ನು ಹಸಿರು ಮಾಡುತ್ತದೆ? ಸಸ್ಯದ ಬಣ್ಣ, ಹಸಿರು ರಸ ಅಥವಾ ಕ್ಲೋರೋಫಿಲ್? ಕ್ಲೋರೋಫಿಲ್ ಅಷ್ಟೇ. ಸಸ್ಯವು ಆಹಾರ ತಯಾರಿಸುವ ಪ್ರಕ್ರಿಯೆ ಯಾವುದು? ದ್ಯುತಿ ಸಂಶ್ಲೇಷಣೆ, ಸೂರ್ಯ ತಿನ್ನುವುದು ಅಥವಾ ಬೇರು ಅಡುಗೆ? ಉತ್ತರ ದ್ಯುತಿ ಸಂಶ್ಲೇಷಣೆ. ಸಸ್ಯದ ಯಾವ ಭಾಗವು ಹಣ್ಣಾಗಿ ಬೆಳೆಯುತ್ತದೆ? ಹೂವು, ಎಲೆ ಅಥವಾ ಬೇರು? ಉತ್ತರ ಹೂವು. ಸಸ್ಯದ ಬೇರುಗಳು ಸಾಮಾನ್ಯವಾಗಿ ಯಾವ ದಿಕ್ಕಿನಲ್ಲಿ ಬೆಳೆಯುತ್ತವೆ? ಪಕ್ಕಕ್ಕೆ, ಮೇಲಕ್ಕೆ ಅಥವಾ ಕೆಳಕ್ಕೆ? ಕೆಳಕ್ಕೆ ಅಷ್ಟೇ. ಹೂವುಗಳು ಜೇನುನೊಣಗಳಿಗಾಗಿ ಯಾವ ಸಿಹಿ ದ್ರವವನ್ನು ತಯಾರಿಸುತ್ತವೆ? ಜೇನುತುಪ್ಪ, ಹೂವಿನ ರಸ ಅಥವಾ ಮಕರಂದ? ಊಹಿಸಿದಿರಾ, ಅದು ಮಕರಂದ. ನಾವು ಉಸಿರಾಡಲು ಸಸ್ಯಗಳು ಯಾವ ಗಾಳಿಯನ್ನು ತಯಾರಿಸುತ್ತವೆ? ಸಕ್ಕರೆ ಗಾಳಿ, ಇಂಗಾಲದ ಡೈಆಕ್ಸೈಡ್ ಅಥವಾ ಆಮ್ಲಜನಕ? ಆಮ್ಲಜನಕ ಸೂಪರ್. ಒಂದು ಮರದಲ್ಲಿ 7 ರಿಂಗಳು ಇದ್ದರೆ ಅದರ ವಯಸ್ಸು ಎಷ್ಟು? 14 ವರ್ಷ, 7 ವರ್ಷ ಅಥವಾ 1 ವರ್ಷ? 7 ವರ್ಷ ಗುರಿ ಮುಟ್ಟಿದೆ. ಕೆಲವು ಸಸ್ಯಗಳು ರಾತ್ರಿಯಲ್ಲಿ ಹೇಗೆ ನಿದ್ರಿಸುತ್ತವೆ? ಜೋರಾಗಿ ಗೊರಕೆ ಹೊಡೆದು, ಎಲೆಗಳನ್ನು ಮಡಚಿ ಅಥವಾ ಬೇರುಗಳನ್ನು ಮುಚ್ಚಿ? ಹೌದು, ಅದು ಎಲೆಗಳನ್ನು ಮಡಚಿ ಆಗಿತ್ತು. ಸಸ್ಯದ ಯಾವ ಭಾಗವು ಅದರ ಬೆನ್ನೆಲುಬಿನಂತೆ ಕಾರ್ಯನಿರ್ವಹಿಸುತ್ತದೆ? ಕಾಂಡ, ದಳಗಳು ಅಥವಾ ಬೇರುಗಳು? ಕಾಂಡ, ಖಚಿತವಾಗಿ. ಕೆಲವು ಅಂಟುವ ಬೀಜಗಳು ಹೇಗೆ ಪ್ರಯಾಣಿಸುತ್ತವೆ? ಸಣ್ಣ ಕಾರುಗಳಲ್ಲಿ, ವಿಮಾನದ ಮೂಲಕ ಅಥವಾ ಪ್ರಾಣಿಗಳ ತುಪ್ಪಳದ ಮೇಲೆ? ಪ್ರಾಣಿಗಳ ತುಪ್ಪಳದ ಮೇಲೆ, ಖಚಿತವಾಗಿ. ಬಲೆಯನ್ನು ಮುಚ್ಚಲು ಕೀಟವು ಎಷ್ಟು ಕೂದಲುಗಳನ್ನು ಮುಟ್ಟಬೇಕು? 1 ಕೂದಲು, 2 ಕೂದಲುಗಳು ಅಥವಾ ಎಲ್ಲವನ್ನು? 2 ಕೂದಲುಗಳು, ಖಚಿತವಾಗಿ. ಸಸ್ಯಗಳು ಗಾಳಿಯಿಂದ ಏನನ್ನು ಉಸಿರಾಡುತ್ತವೆ? ಆಮ್ಲಜನಕ, ನೀರಿನ ಆವಿ ಅಥವಾ ಇಂಗಾಲದ ಡೈಆಕ್ಸೈಡ್? ಇಂಗಾಲದ ಡೈಆಕ್ಸೈಡ್. ನೀವು ಗೆದ್ದಿದ್ದೀರಿ. ಯಾವ ಹಳದಿ ಪುಡಿ ಸಸ್ಯಗಳಿಗೆ ಬೀಜಗಳನ್ನು ಮಾಡಲು ಸಹಾಯ ಮಾಡುತ್ತದೆ?
ಧೂಳು, ಸಕ್ಕರೆ ಅಥವಾ ಪರಾಗ. ಪರಾಗ, ನೀವು ಗೆದ್ದಿದ್ದೀರಿ. ಡ್ಯಾಂಡೇಲಿಯನ್ಗಳು ತಮ್ಮ ತುಪ್ಪುಳಿನಂತಿರುವ ಬೀಜಗಳನ್ನು ಹೇಗೆ ಹರಡುತ್ತವೆ? ನೀರಿನಿಂದ, ಪ್ರಾಣಿಗಳಿಂದ ಅಥವಾ ಗಾಳಿಯಿಂದ? ಗಾಳಿಯಿಂದ. ಅದ್ಭುತ. ಯಾವ ಕವಚ ಮರದ ಕಾಂಡವನ್ನು ರಕ್ಷಿಸುತ್ತದೆ? ಎಲೆಗಳು, ಚರ್ಮ ಅಥವಾ ತೊಗಟೆ? ತೊಗಟೆ. ಸೂಪರ್. ಕೆಲವು ಹಸಿದ ಸಸ್ಯಗಳು ಮಾಂಸಾಹಾರಿಗಳು. ಅವು ಏನು ತಿನ್ನುತ್ತವೆ? ಇತರ ಸಸ್ಯಗಳು, ಸಣ್ಣ ಕೀಟಗಳು ಅಥವಾ ಸಣ್ಣ ಕಲ್ಲುಗಳು? ಊಹಿಸಿದಿರಾ, ಅದು ಸಣ್ಣ ಕೀಟಗಳು. ಯಾವ ಶಕ್ತಿಯು ಸಸ್ಯಕ್ಕೆ ಮೇಲಕ್ಕೆ ಯಾವ ದಾರಿ ಎಂದು ತಿಳಿಯಲು ಸಹಾಯ ಮಾಡುತ್ತದೆ? ಸೂರ್ಯ, ಗುರುತ್ವಾಕರ್ಷಣೆ ಅಥವಾ ಗಾಳಿ? ಗುರುತ್ವಾಕರ್ಷಣೆ. ತುಂಬಾ ಚೆನ್ನಾಗಿದೆ. ಒಂದು ಕಳ್ಳಿ ತನ್ನ ದಪ್ಪ ಕಾಂಡದಲ್ಲಿ ಏನನ್ನು ಸಂಗ್ರಹಿಸುತ್ತದೆ? ನೀರು, ಆಹಾರ ಅಥವಾ ಮರಳು? ನೀರು. ಸರಿ. ಯಾವ ಸಸ್ಯವು ರನ್ನರ್ಗಳೊಂದಿಗೆ ತನ್ನನ್ನು ನಕಲಿಸುತ್ತದೆ? ಸ್ಟ್ರಾಬೆರಿ ಗಿಡ, ಸೇಬು ಮರ ಅಥವಾ ಕ್ಯಾರೆಟ್ ಗಿಡ? ಮತ್ತು ಅದು ಸ್ಟ್ರಾಬೆರಿ ಗಿಡ. ಕೆಲವು ಸಸ್ಯಗಳು ಇತರರಿಗೆ ಎಚ್ಚರಿಕೆ ನೀಡಲು ಏನನ್ನು ಬಿಡುಗಡೆ ಮಾಡುತ್ತವೆ? ಒಂದು ಜೋರಾದ ಶಬ್ದ, ಒಂದು ವಿಶೇಷ ವಾಸನೆ ಅಥವಾ ಒಂದು ಪ್ರಕಾಶಮಾನವಾದ ಬೆಳಕು? ಒಂದು ವಿಶೇಷ ವಾಸನೆ. ನೀವು ಗೆದ್ದಿ. ಒಂದು ಹೂವಿಗೆ 10 ದಳಗಳಿದ್ದು 3 ಉದುರಿದರೆ ಎಷ್ಟು ಉಳಿಯುತ್ತವೆ? 13 ದಳಗಳು, 7 ದಳಗಳು ಅಥವಾ 5 ದಳಗಳು? ಇದು 7 ದಳಗಳು. ಬಳ್ಳಿಗಳು ಗೋಡೆಗಳನ್ನು ಹತ್ತಲು ಏನನ್ನು ಬಳಸುತ್ತವೆ? ಸಣ್ಣ ಕೊಕ್ಕೆಗಳು, ಅದರ ಎಲೆಗಳು ಅಥವಾ ಅದರ ಬೇರುಗಳು? ಸರಿಯಾದ ಉತ್ತರ, ಸಣ್ಣ ಕೊಕ್ಕೆಗಳು. ಸಸ್ಯಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಕಾಂಡಗಳ ಮೇಲೆ ಏನನ್ನು ಬೆಳೆಸುತ್ತವೆ? ಮುಳ್ಳುಗಳು, ಮೃದುವಾದ ತುಪ್ಪಳ ಅಥವಾ ಜಿಗುಟಾದ ವಸ್ತು? ಮುಳ್ಳುಗಳು. ಸೂಪರ್. ಯಾವ ಸಣ್ಣ ಪ್ಯಾಕೇಜ್ ಹೊಸ ಸಸ್ಯವನ್ನು ಬೆಳೆಸಬಲ್ಲದು? ಒಂದು ಎಲೆ, ಒಂದು ಬೀಜ ಅಥವಾ ಒಂದು ಬೇರು? ಉತ್ತರ, ಒಂದು ಬೀಜ. ನಾವು ಚಿಕ್ಕ ಮರಿ ಸಸ್ಯವನ್ನು ಏನೆಂದು ಕರೆಯುತ್ತೇವೆ? ಒಂದು ಸಸಿ, ಒಂದು ಬೇರು ಅಥವಾ ಒಂದು ಎಲೆ ಮೊಗ್ಗು? ಒಂದು ಸಸಿ. ಭಲೆ. ನಾವು ತಿನ್ನುವ ಯಾವ ಸಾಮಾನ್ಯ ತರಕಾರಿ ಒಂದು ಹೂವು? ಒಂದು ಕ್ಯಾರೆಟ್, ಒಂದು ಆಲೂಗಡ್ಡೆ ಅಥವಾ ಬ್ರೊಕೊಲಿ? ಇದು ಬ್ರೊಕೊಲಿ. ಒಂದು ಪೊದೆಯಲ್ಲಿ 4 ಹಣ್ಣುಗಳಿವೆ. ಒಂದು ಹಕ್ಕಿ ಒಂದು ತಿನ್ನುತ್ತದೆ. ಎಷ್ಟು ಉಳಿದಿವೆ? 3 ಹಣ್ಣುಗಳು, 5 ಹಣ್ಣುಗಳು ಅಥವಾ 4 ಹಣ್ಣುಗಳು? 3 ಹಣ್ಣುಗಳು. ತುಂಬಾ ಚೆನ್ನಾಗಿದೆ. ಒಂದು ಎಲೆಯಲ್ಲಿನ ಸಣ್ಣ ನಾಳಗಳು ಏನು ಮಾಡುತ್ತವೆ?
ನೀರು ಆಹಾರವನ್ನು ಸಾಗಿಸುತ್ತವೆ, ಅದನ್ನು ಹಸಿರಾಗಿಸುತ್ತವೆ ಅಥವಾ ಉಸಿರಾಡಲು ಸಹಾಯ ಮಾಡುತ್ತವೆ. ನೀರು ಆಹಾರವನ್ನು ಸಾಗಿಸುತ್ತವೆ. ಒಂದು ಆಲೂಗಡ್ಡೆ ಒಂದು ಸಂಪೂರ್ಣ ಹೊಸ ಸಸ್ಯವನ್ನು ಹೇಗೆ ಬೆಳೆಸಬಲ್ಲದು? ಅದರ ಚರ್ಮದಿಂದ, ಅದರ ವಾಸನೆಯಿಂದ ಅಥವಾ ಅದರ ಕಣ್ಣುಗಳಿಂದ? ಸರಿಯಾದ ಉತ್ತರವೆಂದರೆ ಅದರ ಕಣ್ಣುಗಳಿಂದ. ನೀವು 2 ಬೀಜಗಳನ್ನು ನೆಡುತ್ತೀರಿ. ಪ್ರತಿಯೊಂದು 5 ಹೂವುಗಳನ್ನು ಬೆಳೆಸುತ್ತದೆ. ಒಟ್ಟು ಎಷ್ಟು ಹೂವುಗಳು? 10 ಹೂವುಗಳು, 7 ಹೂವುಗಳು ಅಥವಾ 2 ಹೂವುಗಳು? 10 ಹೂವುಗಳು. ಅದ್ಭುತ. ಕೆಲವು ಸಸ್ಯಗಳು ಆಳದಲ್ಲಿ ನೀರನ್ನು ಹುಡುಕಲು ಏನನ್ನು ಬೆಳೆಸುತ್ತವೆ? ಒಂದು ತಾಯಿ ಬೇರು, ಒಂದು ಹೂವು ಅಥವಾ ಒಂದು ಬೀಜದಳ? ಉತ್ತರ ಒಂದು ತಾಯಿ ಬೇರು. ಬೆಂಕಿಯ ನಂತರ ಕೆಲವು ಪೈನ್ಕೋನ್ ಬೀಜಗಳು ತೆರೆಯಲು ಏನು ಸಹಾಯ ಮಾಡುತ್ತದೆ? ಶಾಖ, ಪ್ರಾಣಿಗಳು ಅಥವಾ ನೀರು? ಶಾಖ ಖಚಿತವಾಗಿ. ಕೆಲವು ಹೂವುಗಳು ರಾತ್ರಿಯಲ್ಲಿ ಮಾತ್ರ ಏಕೆ ಅರಳುತ್ತವೆ? ಸೂರ್ಯ ಯಾವ ಹಳದಿ ವಸ್ತು ಕ್ಯಾರೆಟ್ಗೆ ಅದರ ಪ್ರಕಾಶಮಾನವಾದ ಬಣ್ಣವನ್ನು ನೀಡುತ್ತದೆ? ಕ್ಲೋರೋಫಿಲ್, ಕ್ಯಾರೋಟಿನ್ ಅಥವಾ ಸೂರ್ಯನ ಬೆಳಕು? ಕ್ಯಾರೋಟಿನ್ ಸರಿ. ಮರಗಳು ಶಕ್ತಿಯನ್ನು ಉಳಿಸಲು ಶರತ್ಕಾಲದಲ್ಲಿ ಏನನ್ನು ಉದುರಿಸುತ್ತವೆ? ಅವುಗಳ ಕೊಂಬೆಗಳು, ಅವುಗಳ ತೊಗಟೆ ಅಥವಾ ಅವುಗಳ ಎಲೆಗಳು? ಅವುಗಳ ಎಲೆಗಳು ಮಾಡಿದ್ದೀರಿ. ಸಸ್ಯಗಳು ರಹಸ್ಯವಾಗಿ ಭೂಗತದಲ್ಲಿ ಹೇಗೆ ಮಾತನಾಡುತ್ತವೆ? ಹುಳುಗಳೊಂದಿಗೆ, ಶಿಲೀಂಧ್ರಗಳೊಂದಿಗೆ ಅಥವಾ ನೀರಿನೊಂದಿಗೆ? ಸರಿಯಾದ ಉತ್ತರ ಶಿಲೀಂಧ್ರಗಳೊಂದಿಗೆ. ಯಾವ ದೊಡ್ಡ ಹೂವು ನೊಣಗಳನ್ನು ಆಕರ್ಷಿಸಲು ಕೆಟ್ಟ ವಾಸನೆ ಬೀರುತ್ತದೆ? ಸೂರ್ಯಕಾಂತಿ, ಶವಪುಷ್ಪ ಅಥವಾ ಗುಲಾಬಿ? ಶವಪುಷ್ಪ ಸೂಪರ್. ಸೂರ್ಯಕಾಂತಿಗಳು ಸೂರ್ಯನನ್ನು ಹೇಗೆ ಅನುಸರಿಸುತ್ತವೆ? ಅವು ತಿರುಗುತ್ತವೆ, ಅವು ಜಿಗಿಯುತ್ತವೆ ಅಥವಾ ಅವು ಸಿಳ್ಳೆ ಹೊಡೆಯುತ್ತವೆ? ಮತ್ತು ಅವು ತಿರುಗುತ್ತವೆ. ಒಂದು ವಿಶೇಷ ಓಕ್ ಮರದಿಂದ ಯಾವ ಪುಟಿಯುವ ವಸ್ತು ಬರುತ್ತದೆ? ಕಾರ್ಕ್, ರಬ್ಬರ್ ಅಥವಾ ಹತ್ತಿ? ಕಾರ್ಕ್. ಅದ್ಭುತ. ಒಂದು ಬಳ್ಳಿ ದಿನಕ್ಕೆ 2 ಇಂಚು ಬೆಳೆಯುತ್ತದೆ. 3 ದಿನಗಳಲ್ಲಿ ಎಷ್ಟು ಬೆಳೆಯುತ್ತದೆ? 3 ಇಂಚು, 6 ಇಂಚು ಅಥವಾ 2 ಇಂಚು? ಉತ್ತರ 6 ಇಂಚು. ಈರುಳ್ಳಿಯಿಂದ ಬರುವ ಯಾವ ಅನಿಲವು ನಿಮ್ಮ ಕಣ್ಣುಗಳಲ್ಲಿ ನೀರು ತರಿಸುತ್ತದೆ? ಈರುಳ್ಳಿ ರಸ, ಸಣ್ಣ ಬೀಜಗಳು ಅಥವಾ ಒಂದು ವಿಶೇಷ ಅನಿಲ? ಒಂದು ವಿಶೇಷ ಅನಿಲ ಸರಿ. ಪೀಚರ್ ಪ್ಲಾಂಟ್ ಕೀಟಗಳನ್ನು ಹೇಗೆ ಹಿಡಿಯುತ್ತದೆ? ಅಂಟಂಟಾದ ಎಲೆಗಳು, ಜಾರುವ ಹೊಂಡ ಅಥವಾ ದೊಡ್ಡ ಶಬ್ದ? ಜಾರುವ ಹೊಂಡ ಸರಿ. ಮುಂದಿನ ಬಾರಿ ತನಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ.